ಹಾಯ್, ನಮಸ್ಕಾರ. ನಾವು ವೋಲ್ವರ್ಹ್ಯಾಂಪ್ಟನ್ ವಿಶ್ವವಿದ್ಯಾಲಯದ ಎಲ್ಲ ಚಟುವಟಿಕೆಗಳನ್ನು ಮುಗಿಸಿ ಬರ್ಮಿಂಗ್ಹ್ಯಾಮನ್ನು ನೋಡಿಕೊಂಡು ಅನಂತರ ನಾವು ಹೊರಟಿದ್ದು ಬರ್ಮಿಂಗ್ಹ್ಯಾಮ್ನಿಂದ ಲಂಡನ್ ಕಡೆಗೆ. ಬ್ರಿಟಿಷ್ ಪ್ರಜೆ ಮಿಸ್ಟರ್ ಕಿಮ್ ನಾಯಕತ್ವದಲ್ಲಿ ನಾನು, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಹೈಯರ್ ಎಜುಕೇಷನ್ ಕೌನ್ಸಿಲ್ ಚಂದ್ರಶೇಖರ್, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ತಾಂಡವಗೌಡ 3 ಜನ ಲಂಡನ್ ಕಡೆಗೆ ಹೊರಟು. 160 ಕಿಲೋಮೀಟರ್ ದೂರದ 3 ತಾಸುಗಳ ಪ್ರಯಾಣ ಇದಾಗಿತ್ತು. ಆದರೆ ಟ್ರಾಫಿಕ್ ಕೈ ಕೊಟ್ಟರೆ 5 ತಾಸು ಕೂಡ ಆಗೋ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು. ಏನಾದರೂ ಆಗಲಿ ಒಂದು ಅನುಭವ ಅಂತ ಹೇಳಿ ಈ ವಿಶಾಲವಾದ ರಸ್ತೆಗಳ ಮೇಲೆ ನಮ್ಮ ಪ್ರಯಾಣ ಸಾಗಿತ್ತು. ಸುಮಾರು 2 ತಾಸುಗಳ ನಂತರ ಒಂದು ಬ್ರೇಕ್ ಪಾಯಿಂಟ್ ಸಿಕ್ತು. ಅಲ್ಲಿ ಕುಳಿತು ಕಾಫಿ ಟೀ ಒಂದಷ್ಟು ರಿಲ್ಯಾಕ್ಸ್ ಮಾಡಿ ನಂತರ ಅಲ್ಲಿಂದ ಮತ್ತೆ ನಾವು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಕಡೆಗೆ ಹೊರಟು. ಈ ಆಕ್ಸ್ಫರ್ಡ್ ಯೂನಿವರ್ಸಿಟಿ ನಾವು ಹೋಗೋ ರಸ್ತೆಯಲ್ಲೇ ಇದ್ದಿದ್ದರಿಂದ ಅದನ್ನು ಯಾಕೆ ನೋಡಿ ಹೋಗಬಾರ್ದು ಅಂಥೇಳಿ ನಾವು ಹೊರಟ ನಂತರ ಅಲ್ಲಿ ಆಗಿದ್ದೇ ಬೇರೆ. Building over there. That's, the recycling plant. ಮಧ್ಯದಲ್ಲಿ ಮಳೆಯ ಸಿಂಚನವೂ ಆಯಿತು. ಈ ಹೈವೇಯಿಂದ ಬಲಭಾಗಕ್ಕೆ ತೆಗೆದುಕೊಂಡ್ರೆ ನಾವು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಕ್ಕೆ ತೆರಳ್ತಾ ಇತ್ತು. ಸೊ ಹಾಗಾಗಿ ಅದೇ ರೀತಿ ಬಲಭಾಗದಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದ ಕಡೆಗೆ ಹೊರಟು. ಅಂತೂ ಇಂತೂ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದ ಆವರಣದೊಳಕ್ಕೆ ನಮ್ಮ ಕಾರ್ ಬಂತು. ಆದರೆ ಇಲ್ಲಿ ಯಾವ ಡಿಪಾರ್ಟ್ಮೆಂಟ್ಗೆ ಹೋಗೋದು? ನಾವು ಮಾಡಿದ್ದು ಮೊದಲನೇ ತಪ್ಪೇನಪ್ಪ ಅಂತಂದರೆ ಇಲ್ಲಿ ಯಾವುದನ್ನು ಕನೆಕ್ಟಿವಿಟಿನ ನಾವು ತೆಗೆದುಕೊಳ್ಳಿಲ್ಲ. ಯಾರಾದರೂ ಒಬ್ಬರು ಅಲ್ಲಿದ್ದಿದ್ರೆ ನಮಗೆ ಅದನ್ನೆಲ್ಲ ತೋರಿಸ್ಲಿಕ್ಕೆ, ಮಾಡಲಿಕ್ಕೆ, ಡಿಪಾರ್ಟ್ಮೆಂಟ್ಗಳಿಗೆ ಕರ್ಕೊಂಡು ಹೋಗಲಿಕ್ಕೆ ಅನುಕೂಲ ಆಗ್ತಿತ್ತು. ಆದರೆ 106 ವರ್ಷಗಳ ಇತಿಹಾಸ ಹೊಂದಿರೋ ಈ ಯೂನಿವರ್ಸಿಟಿಯನ್ನು ನೋಡಬೇಕು ಅಂದಾಗ ನಾವು ಒಂದಷ್ಟು ಯೋಚನೆ ಮಾಡಬೇಕಿತ್ತು. ಆದರೆ ನಮಗೆ ಬರುವಾಗ ಮಾತ್ರ ಹೊಳೆದಿದ್ದು ಆನ್ ದ ವೇ ಇದು ಸಿಗುತ್ತೆ, ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ. ಮೊದಲೇ ನಮಗೆ ಗೊತ್ತಿದ್ದರೆ ಅದಕ್ಕೂ ಒಂದು ಯಾರನ್ನಾದರೂ ಕನೆಕ್ಟ್ ಮಾಡಿಕೊಂಡು ಬಂದು ನೋಡ್ಕೊಂಡು ಹಿಂತಿರುಗ್ತಿದ್ದೋ. ಹೀಗೆ ನಮಗೆ ಅಲ್ಲಿ ಯಾವುದೇ ಸಂಪರ್ಕ ಇಲ್ಲದಿದ್ದರಿಂದ, ಆ ಕೊರತೆ ಇದ್ದಿದ್ದರಿಂದ ಬರೀ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯೊಳಗೆ ಅಡ್ಡಾಡಿ ಕಾರ್ನಲ್ಲೇ ತಿರುಗಿ ಮತ್ತೆ ನಾವು ಲಂಡನ್ ದಾರಿನೇ ಹಿಡಿಬೇಕಾಗಿ ಬಂತು. ಯಾಕಂದರೆ ಇಲ್ಲಿ ಕನೆಕ್ಟಿವಿಟಿ ಇಲ್ಲ ಅಂದರೆ ನಮ್ಮನ್ನು ಯಾರೂ ಮಾತಾಡ್ಸಲ್ಲ. ಬರ್ಮಿಂಗ್ಹ್ಯಾಮ್ ಬಿಟ್ಟು ಲಂಡನ್ ಸೇರೋವರೆಗೂ ನಾವು ಕಾರ್ನಲ್ಲಿ ಬರುವಾಗ ಆ ಕಡೆ ಈ ಕಡೆ ದೃಷ್ಟಿ ಹಾಯಿಸಿದಷ್ಟು ವಿಶಾಲವಾದ ಹುಲ್ಲುಗಾವಲು ಮೈದಾನ ಕಾಣ್ತಿತ್ತು. ಅದರಲ್ಲಿ ಅಲ್ಲಲ್ಲಿ ಈ ನಮ್ಮ ಹೈಬ್ರಿಡ್ ಹಸುಗಳು, ಕುರಿಗಳು ಮೇಯ್ತಿದ್ದನ್ನು ನೋಡಿದ್ದು ಬಿಟ್ಟರೆ ಕಲ್ಟಿವೇಟೆಡ್ ಲ್ಯಾಂಡನ್ನು ನಾವು ನೋಡಲಿಕ್ಕಾಗಲೇ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ನಮಗೆ ಕಲ್ಟಿವೇಷನ್ ಮಾಡ್ತಿರುವಂಥ ಲ್ಯಾಂಡು ಸಿಗಲೇ ಇಲ್ಲ. ಅಷ್ಟರಲ್ಲಿ ನಾವು ಲಂಡನ್ನ ಸಿಟಿಯನ್ನು ಪ್ರವೇಶಿಸಿದ್ದೆವು. ಬರ್ಮಿಂಗ್ಹ್ಯಾಮನ್ನು ನಾವು ಬಿಟ್ಟಿದ್ದು ಸುಮಾರು 12 ಗಂಟೆ ವೇಳೆಗೆ. ಅಲ್ಲಿಂದ ಸುಮಾರು 5 ತಾಸುಗಳ ಸುದೀರ್ಘ ಪ್ರಯಾಣದಲ್ಲಿ ನಾವು ಲಂಡನ್ ತಲುಪಿದಾಗ 6 ಗಂಟೆ ಹತ್ತಿರ ಆಗಿತ್ತು. ಸೀದಾ ಹೋಟೆಲ್ ಹತ್ರ ನಮ್ಮ ವಾಹನ ಹೋಯಿತು. ಅಲ್ಲಿ ನಮ್ಮ ಸಾರಥಿ ನಮ್ಮನ್ನೆಲ್ಲ ಇಳಿಸಿ ಗುಡ್ ಬೈ ಹೇಳಿ ಮತ್ತೆ ಅವರು ಬರ್ಮಿಂಗ್ಹ್ಯಾಮ್ ಕಡೆ ಹೊರಟರು. ಥೇಮ್ಸ್ ನದಿ ದಂಡೆ ಮೇಲಿರ್ತಕ್ಕಂತಹ ಪಾರ್ಕ್
ಪ್ಲಾಜಾ ಹೋಟೆಲ್ಗೆ ನಾವುಗಳು ಎಂಟ್ರಿ ತಗೊಂಡು